ನಮಸ್ಕಾರ ಸ್ನೇಹಿತರೆ. ಕೇವಲ ಒಂದು ಫೋನ್ ಕಡೆಯಿಂದ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಭೀಕರ ಯುದ್ಧವನ್ನು ನಿಲ್ಲಿಸಲು ಸಾಧ್ಯವೇ? ಹೌದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೀಗೊಂದು ದೊಡ್ಡ ಹೇಳಿಕೆ ನೀಡಿದ್ದಾರೆ. ನಾನು ಪುಟಿನ್ ಬಳಿ ಮಾತನಾಡಿದೆ, ಅವರನ್ನು ಯುದ್ಧ ನಿಲ್ಲಿಸಲು ಒಪ್ಪಿಸಿದೆ ಎಂದು ಟ್ರಂಪ್ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ರಷ್ಯಾ ಈಗ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಬಳಿ ಮಾಸ್ಕೋಗೆ ಬನ್ನಿ, ಮಾತುಕತೆ ನಡೆಸೋಣ ಎಂದು ನೇರ ಆಹ್ವಾನ ನೀಡಿದೆ. ನಿಜಕ್ಕೂ ಪುಟಿನ್ ಯುದ್ಧ ನಿಲ್ಲಿಸಲು ಒಪ್ಪಿದ್ದಾರಾ, ಅಥವಾ ಇದು ರಷ್ಯಾದ ಹೊಸ ರಾಜಕೀಯ ತಂತ್ರವಾ? -30 ಚಳಿಯಲ್ಲಿ ಯುಕ್ರೇನ್ ಪರಿಸ್ಥಿತಿ ಏನಾಗಿದೆ? ಬನ್ನಿ, ಈ ಎಲ್ಲವನ್ನು ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, 2022ರಿಂದ ನಡೆಯುತ್ತಿರುವ ರಷ್ಯಾ ಯುಕ್ರೇನ್ ಯುದ್ಧ ಈಗ ನಿರ್ಣಾಯಕ ಹಂತ ತಲುಪಿದೆ. ಆದರೆ ಸದ್ಯಕ್ಕೆ ಯುದ್ಧ ನಿಲ್ಲಲು ಪ್ರಮುಖ ಕಾರಣ ರಾಜಕೀಯ ಅಲ್ಲ, ಅದು ಹವಾಮಾನ. ಹೌದು, ಪ್ರಸ್ತುತ ಯುಕ್ರೇನ್ನಲ್ಲಿ -30 ತಾಪಮಾನವಿದ್ದು ವಿಪರೀತ ಚಳಿ ಆವರಿಸಿದೆ. ಈ ಚಳಿಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇದನ್ನೇ ಗಮನದಲ್ಲಿಟ್ಟುಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಪುಟಿನ್ ಜೊತೆ ವೈಯಕ್ತಿಕವಾಗಿ ಮಾತನಾಡಿದ್ದಾರೆ. ದಯವಿಟ್ಟು ಮುಂದಿನ 1 ವಾರಗಳ ಕಾಲ ಕೀವ್ ಮತ್ತು ಯುಕ್ರೇನ್ ನಗರಗಳ ಮೇಲೆ ಯಾವುದೇ ಮಿಸೈಲ್ ಅಥವಾ ಡ್ರೋನ್ ದಾಳಿ ಮಾಡಬೇಡಿ ಎಂದು ಟ್ರಂಪ್ ಮನವಿ ಮಾಡಿದ್ದಾರೆ. ಸ್ನೇಹಿತರೆ, ಟ್ರಂಪ್ ಪ್ರಕಾರ ಪುಟಿನ್ ಇದಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಈ ವಿಪರೀತ ಚಳಿಯಲ್ಲಿ ಜನರ ಕಷ್ಟ ನೋಡಲಾರದೆ 1 ವಾರಗಳ ಕಾಲ ಕದನ ವಿರಾಮ ಘೋಷಿಸಲು ಪುಟಿನ್ ಸಮ್ಮತಿಸಿದ್ದಾರೆ ಎಂದು ಟ್ರಂಪ್ ಹೇಳಿದ್ದಾರೆ. ಯಾಕಂದ್ರೆ ರಷ್ಯಾ ಈಗಾಗಲೇ ಯುಕ್ರೇನ್ನ ಪವರ್ ಗ್ರಿಡ್ ಮತ್ತು ಹೀಟಿಂಗ್ ವ್ಯವಸ್ಥೆಯನ್ನು ಧ್ವಂಸ ಮಾಡಿದೆ. ಹೀಗಾಗಿ ಜನರು ಬೆಂಕಿಯ ಶಾಖವಿಲ್ಲದೆ ಚಳಿಯಲ್ಲಿ ನರಳುತ್ತಿದ್ದಾರೆ. ಸ್ನೇಹಿತರೆ, ಕೇವಲ ಯುದ್ಧ ವಿರಾಮ ಮಾತ್ರ ಅಲ್ಲ, ಇದೇ ಸಮಯದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆದಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರಿಗೆ ನೇರ ಆಹ್ವಾನ ನೀಡಿದ್ದಾರೆ. ಅದು ಏನು ಗೊತ್ತಾ? ನೀವು ಶಾಂತಿ ಮಾತುಕತೆಗೆ ಸಿದ್ಧರಾಗಿದ್ದರೆ ನೇರವಾಗಿ ರಷ್ಯಾದ ರಾಜಧಾನಿ ಮಾಸ್ಕೋಗೆ ಬನ್ನಿ ಎಂದು ಆಹ್ವಾನ ಕಳಿಸಿದ್ದಾರೆ. ರಷ್ಯಾ ಹೇಳುವ ಪ್ರಕಾರ ಝೆಲೆನ್ಸ್ಕಿ ಮಾಸ್ಕೋಗೆ ಬಂದರೆ ಅವರ ಸುರಕ್ಷತೆಯ ಸಂಪೂರ್ಣ ಜವಾಬ್ದಾರಿ ರಷ್ಯಾದೇ ಆಗಿರುತ್ತದೆ. ಆದರೆ ಇಲ್ಲೊಂದು ಕ್ಯಾಚ್ ಇದೆ. ರಷ್ಯಾ ಬೇರೆ ಯಾವುದೇ ನ್ಯೂಟ್ರಲ್ ಜಾಗದಲ್ಲಿ ಭೇಟಿಯಾಗಲು ಸಿದ್ಧವಿಲ್ಲ. ಭೇಟಿ ಆಗುವುದಿದ್ದರೆ ಅದು ಮಾಸ್ಕೋದಲ್ಲೇ ಆಗಬೇಕು ಎಂಬುದು ರಷ್ಯಾದ ಕಂಡೀಷನ್ ಆಗಿದೆ. ಇದು ಝೆಲೆನ್ಸ್ಕಿ ಅವರಿಗೆ ನುಂಗಲಾರದ ತುತ್ತಾಗಿದೆ. ಯಾಕಂದ್ರೆ ಶತ್ರು ದೇಶದ ರಾಜಧಾನಿಗೆ ಹೋಗುವುದು ಸೋಲು ಒಪ್ಪಿಕೊಂಡಂತೆ ಕಾಣಬಹುದು. ಹಾಗಂತ ಹೋಗದೇ ಇದ್ದರೆ ನೋಡಿ, ನಮಗೆ ಶಾಂತಿ ಬೇಕು, ಆದ್ರೆ ಯುಕ್ರೇನ್ ಒಪ್ಪುತ್ತಿಲ್ಲ ಎಂದು ಜಗತ್ತಿಗೆ ತೋರಿಸಲು ರಷ್ಯಾಗೆ ಇದೊಂದು ನೆಪವಾಗುತ್ತದೆ. ಸ್ನೇಹಿತರೆ, ನಾವು ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಯುದ್ಧ ನಿಲ್ಲಿಸುತ್ತೇವೆ ಎಂದು ರಷ್ಯಾ ಅಧಿಕೃತವಾಗಿ ಎಲ್ಲಿಯೂ ಘೋಷಿಸಿಲ್ಲ. ಇದು ಕೇವಲ ಟ್ರಂಪ್ ಅವರ ಹೇಳಿಕೆಯಾಗಿದೆ. ಈ ಹಿಂದೆಯೂ ಕೂಡ ರಷ್ಯಾ ಹೀಗೆ ಹೇಳಿ ನಂತರ ದಾಳಿ ನಡೆಸಿದ ಉದಾಹರಣೆಗಳಿವೆ. ಹೀಗಾಗಿ ಯುಕ್ರೇನ್ ಅಧಿಕಾರಿಗಳು ಇದನ್ನು ಇನ್ನೂ ನಂಬುವ ಸ್ಥಿತಿಯಲ್ಲಿಲ್ಲ. ಇನ್ನು ಮಾಸ್ಕೋ ಆಹ್ವಾನದ ಬಗ್ಗೆ ಹೇಳುವುದಾದರೆ ಝೆಲೆನ್ಸ್ಕಿ ಇದನ್ನು ತಿರಸ್ಕರಿಸುವ ಸಾಧ್ಯತೆಯೇ ಹೆಚ್ಚು. ಝೆಲೆನ್ಸ್ಕಿ ಈಗಾಗಲೇ ಹೇಳಿದ್ದಾರೆ, ಪುಟಿನ್ ಅವರಿಗೆ ಧೈರ್ಯವಿದ್ದರೆ ಅವರು ಕೀವ್ಗೆ ಬರಲಿ ಅಂತ. ಅಬುಧಾಬಿಯಲ್ಲಿ ಅಮೆರಿಕ, ರಷ್ಯಾ ಮತ್ತು ಯುಕ್ರೇನ್ ನಡುವೆ ಮಾತುಕತೆ ನಡೆಯುತ್ತಿದೆ. ಆದರೆ ಅಲ್ಲಿ ಇನ್ನೂ ಯಾವುದೇ ಒಮ್ಮತ ಮೂಡಿ ಬಂದಿಲ್ಲ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಕೊರೆಯುವ ಚಳಿಯಲ್ಲಿ 1 ವಾರ ಯುದ್ಧ ನಿಂತರೆ ಯುಕ್ರೇನ್ ಜನರಿಗೆ ಕೊಂಚ ನೆಮ್ಮದಿ ಸಿಗಬಹುದು. ಆದರೆ ಇದು ಶಾಶ್ವತ ಪರಿಹಾರವೇ, ಅಥವಾ ರಷ್ಯಾ ತನ್ನ ಮುಂದಿನ ದೊಡ್ಡ ದಾಳಿಗೆ ತಯಾರಿ ನಡೆಸಲು ಪಡೆದ ಬ್ರೇಕ್ ಆಗಿದೆಯೇ ಎಂಬುದನ್ನು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಝೆಲೆನ್ಸ್ಕಿ ರಷ್ಯಾದ ಆಹ್ವಾನ ಒಪ್ಪಿಕೊಂಡು ಮಾಸ್ಕೋಗೆ ಹೋಗ್ಬೇಕಾ, ಅಥವಾ ಇದೊಂದು ಪುಟಿನ್ ಅವರ ಬಲೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.